ನಮಸ್ತೆ, ನಾನು ಮಹಂತೇಶ್ ಫ್ರಾಮ್ ನವಚೇತನ್ ಟೆಕ್ ಕಂಪ್ಯೂಟರ್ ಎಜುಕೇಷನ್ ಜಮಖಂಡಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನೀವು ಮೊಬೈಲ್ ಮೂಲಕ ವಾಟ್ಸಪ್ಪನ್ನು ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪ್ಗೆ ಹೇಗೆ ಕನೆಕ್ಟ್ ಮಾಡಬೇಕಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಹಾಗೆ ನಿಮಗೆ ಇದು ಡೈಲಿ ಯೂಸಿಗೆ ಹೆಲ್ಪ್ ಆಗುತ್ತೆ. ಸೊ ಒಂದು ಸಾರಿ ನೋಡಿ, ಸ್ಕಿಪ್ ಮಾಡಿದೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಗೂಗಲ್ ಕ್ರೋಮ್ ಅಂತ ಇರುತ್ತಲ್ಲ, ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾಡೋದು, ನಿಮ್ಮದು ಲಾಗಿನ್ ಇರುತ್ತೆ. ಸೊ ಇಲ್ಲಿ ಲಾಗಿನ್ ಆದಮೇಲೆ ವೆಬ್ ಬ್ರೌಸರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸರ್ಚ್ ಗೂಗಲ್ ಆರ್ ಟೈಪ್ URL ಅಂತ ಇದೆಯಲ್ಲ, ಸೊ ಇಲ್ಲಿ ಏನು ಮಾಡಿ, ವಾಟ್ಸಪ್ ವೆಬ್ ಅಂತ ಟೈಪ್ ಮಾಡಿ. ವಾಟ್ಸಪ್ ವೆಬ್. ಸೊ ಈ ಥರ ಟೈಪ್ ಮಾಡಿದ ಮೇಲೆ ಫಸ್ಟ್ ಥಿಂಗ್ ಬರುತ್ತೆ. ಇಲ್ಲಿ ಫಸ್ಟು ಏನು ಓಪನ್ ಆಗುತ್ತಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸ್ಟೆಪ್ ಟು ಲಾಗಿನ್. ಸೊ ಇಲ್ಲಿ ಅವ್ರು ಸ್ಟೆಪ್ಪು ಕೊಟ್ಟಿರ್ತಾರೆ ನಿಮಗೆ. ಸ್ಕ್ಯಾನ್ ದ QR ಕೋಡ್ ವಿತ್ ಯುವರ್ ಫೋನ್ ಕ್ಯಾಮ್ರಾ. ಸೊ ಕ್ಯಾಮ್ರಾ ಓಪನ್ ಮಾಡಿದ ಮೇಲೆ ಅದನ್ನು ಮುಂದಿನ ಪ್ರೊಸೆಸಲ್ಲಿ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕಂದ್ರೆ, ನಿಮ್ಮ ಮೊಬೈಲನ್ನು ಓಪನ್ ಮಾಡ್ಕೊಳ್ಳಿ. ಅಲ್ಲಿ ವಾಟ್ಸಪ್ ಅಂತ ಇರುತ್ತಲ್ಲ, ವಾಟ್ಸಪ್ ಓಪನ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ 3 ಡಾಟ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಲಿಂಕ್ ಅ ಡಿವೈಸ್ ಅಂತ ಬರುತ್ತೆ. ಸೊ ಆ ಲಿಂಕ್ ಅ ಡಿವೈಸನ್ನು ತೊಗೊಂಡ್ಬಿಟ್ಟು ನಿಮ್ಮ QR ಕೋಡ್, ಸ್ಕ್ಯಾನ್ ಯುವರ್ QR ಕೋಡ್ ಅಂತ ಇರುತ್ತಲ್ಲ, QR ಕೋಡ್ ಎನೇಬಲ್ ಮಾಡ್ಕೊರಿ. ಆಮೇಲೆ ಇದಕ್ಕೆ ಡೇಟಾನ ಆನ್ ಮಾಡಿರಿ. ಆಮೇಲೆ QR ಕೋಡ್ ಆನ್ ಆದಮೇಲೆ ನಿಮ್ಮ ಡೈರೆಕ್ಟಾಗಿ ನೀವು ಕನೆಕ್ಟ್ ಆಗಿ ನಿಮ್ಮ ವಾಟ್ಸಪ್ ಕನೆಕ್ಟ್ ಆದಮೇಲೆ ನೀವು PC-ಗೆ ಏನಾದರೂ ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಾಗಿರುತ್ತೆ, ವಾಟ್ಸಪ್ ವೆಬ್ ಅಂತ ಸರ್ಚ್ ಮಾಡಿದ್ಮೇಲೆ ಈ ಥರ ಸ್ಕ್ರೀನ್ ಬಂದಿರುತ್ತೆ, ವಾಟ್ಸಪ್ ವೆಬ್ ಆಗಿ ಓಪನ್ ಆಗಿ. ಸೊ ಇಲ್ಲಿ ಏನು ಮಾಡಬೇಕು, ನೀವು ಯಾರಿಗಾದರೂ ಡೇಟಾನ ಶೇರ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ನಿಮ್ಮದು ಯಾರ್ದು ನಂಬರ್ ಇರುತ್ತಲ್ಲ ಅವ್ರ ನಂಬರನ್ನು ಇಲ್ಲಿ ಸರ್ಚ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಫ್ರೆಂಡ್ಸ್ ನಂಬರ್ ಇದ್ದರೆ ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವ್ರು ಸೆಂಡ್ ಮಾಡ್ಕೋಬೇಕು. ಸೊ ಓಪನ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಅಂತ ಬರುತ್ತೆ. ಸೊ ಪ್ಲಸ್ಸಲ್ಲಿ ಹೋಗಿ ಡಾಕ್ಯುಮೆಂಟ್ಸ್ ಅಂತ ತೊಗೊಳ್ಳೋದು. ಸೊ ಡಾಕ್ಯುಮೆಂಟ್ಸನ್ನು ತೊಗೊಳ್ಳಿ. ಸೊ ನಿಮ್ಗೆ ಯಾವ ಥರ ಡಾಕ್ಯುಮೆಂಟ್ಸ್ ಬೇಕಲ್ಲ, ಈ ವರ್ಡ್ ಫೈಲು, PDF ಫೈಲ್ ಎಲ್ಲ ಇರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಹೋಗಿ, ಸೊ ಡಾಕ್ಯುಮೆಂಟ್ಸಲ್ಲಿ ಹೋಗಿ ನಿಮ್ಮ ಫ್ರೆಂಡ್ಸ್ದು ಏನಾದರೂ ರೆಸ್ಯೂಮ್ ಇರುತ್ತಲ್ಲ, ಸೊ ಏನಾದರೂ ಒಂದು ಕಳಿಸ್ಬೇಕಾದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅನ್ನಿ. ಓಪನ್ ಅಂದಮೇಲೆ ಇಲ್ಲಿ ಪ್ರಿವ್ಯೂ ಬರುತ್ತೆ. ಸೊ ಇಲ್ಲಿ ಸೆಂಡ್ ಮಾಡಿಬಿಡಿ. ಇಲ್ಲಿ ಸೆಂಡ್ ಅನ್ನಿ. ಸೊ ಸೆಂಡ್ ಆಗುತ್ತೆ. ಆಮೇಲೆ ಅದೇ ಥರ ನೀವು ಫೋಟೋಸನ್ನು ಸೆಂಡ್ ಮಾಡ್ಬೋದು. ಇಲ್ಲಿ ಅಟ್ಯಾಚ್ ಫೈಲ್ ಅಂತ ಹೋಗಿ ಫೋಟೋಸ್. ಸೊ ನಿಮ್ಗೆ ಯಾವುದಾದ್ರೂ ಪಿಕ್ಚರ್ಸು, ಫೋಟೋಸು ಡೌನ್ಲೋಡ್ ಮಾಡಿದಿರುತ್ತಲ್ಲ, ಸೊ ಫೋಟೋಸನ್ನು ಸೆಂಡ್ ಮಾಡ್ಬೋದು ಈ ಥರ. ಸೊ ಇಲ್ಲಿ ಸೆಂಡ್ ಮಾಡಿ. ಸೊ ಇವಾಗ ಏನಾಗುತ್ತೆ, ನೀವು ಮಾಡಿರೋ ವರ್ಕೆಲ್ಲ ನಿಮ್ಮ ಫ್ರೆಂಡ್ಸ್ ಹೋಗುತ್ತೆ. ಆಮೇಲೆ ನಿಮಗೆ ನೀವೇ ಸೆಲ್ಫ್ ಕಳಿಸ್ಬೋದು. ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕ್ಕೊಡಿ ಅಥವಾ ಅಂತ ಟೈಪ್ ಮಾಡಿ. ಸೊ ನೀವು ಸೆಂಡ್ ಮಾಡ್ಕೋಬೋದು, ಸೆಲ್ಫ್ ಸೆಂಡ್ ಮಾಡ್ಕೋಬೋದು. ಅಟ್ಯಾಚ್ ಫೈಲ್ ಅಂತ ಹೋಗಿ ಡಾಕ್ಯುಮೆಂಟ್ಸ್, ಡಾಕ್ ಫೈಲ್ ಓಪನ್, ಆಮೇಲೆ ಸೆಂಡ್. ಸೊ ಇದೆಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂದರೆ, ನೀವು ವರ್ಕೆಲ್ಲ ಮುಗಿದ್ಮೇಲೆ ಸೆಂಡ್ ಮಾಡಿದ ಮೇಲೆ ಏನಾದರೂ ಇದನ್ನು ಲಾಗೌಟ್ ಮಾಡಲಾರ್ದೆ ಹಾಗೆ ಹೋದರೆ ಬೇರೆದವ್ರನ್ನು ಯೂಸ್ ಮಾಡ್ತಾರೆ. ಸೊ ಮಿಸ್ಯೂಸ್ ಆಗೋ ಪರಿಸ್ಥಿತಿ ಭಾಳ ಇರುತ್ತೆ. ಅದಕ್ಕೇನು ಮಾಡಿ, ಇಲ್ಲಿ 3 ಡಾಟ್ ಮೇಲೆ ಇರೋದಕ್ಕೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಲಾಗೌಟ್ ಅಂತ ಇರುತ್ತೆ. ನಿಮ್ಮ ಮೊಬೈಲಲ್ಲೂ ಬರುತ್ತೆ ಇದೇ ಥರ. ಹೆಂಗೆ ಲಿಂಕ್ ಮಾಡಿದರೆ ಅಲ್ಲಿ ಲಾಗೌಟ್ ಅಂತ ಇರುತ್ತೆ. ಸೊ ಲಾಗೌಟ್ ಅಂದ್ಬಿಟ್ಟು ಒಂದು ಸರಿ ಲಾಗೌಟ್ ಆದರೆ ನಿಮ್ಮ ಹೊಳ್ಳಿ ಆ ವಿಂಡೋ ಓಪನ್ ಆಗೋಲ್ಲ. ಸೊ ಇಷ್ಟು ಮಾಡಿದರೆ ನಿಮ್ಮ ಡೇಟಾನು ಸೆಕ್ಯೂರ್ ಆಗಿರುತ್ತೆ, ನೀವು ಈಸಿಯಾಗಿ ಕನೆಕ್ಟ್ ಆಗ್ಬೋದು. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಒಳ್ಳೆ ವಿಷಯಗಳನ್ನು ಬೇಕಾದರೆ ನಮ್ಮ ಪೇಜ್ಗೆ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.